ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತಂದರೆ ತುಂಬ ಜನ ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದಾರೆ, ಡಾಟಾ ಎಂಟ್ರಿ ನೋಡ್ತಾ ಇದ್ದಾರೆ, ಟೆಲಿಕಾಲಿಂಗ್ ನೋಡ್ತಾ ಇದ್ದಾರೆ. ಇಲ್ಲ ನಾವೇನಾದ್ರು ಸ್ವಂತ ಬಿಸ್ನೆಸ್ ಮಾಡಬೇಕು, ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ ಅನ್ನೋರು ಒಂದಷ್ಟು ಜನ ಇದ್ದಾರೆ. ಬಿಸ್ನೆಸ್ ಬಗ್ಗೆ ಗೊತ್ತಿದ್ರೂ ನಾವು ಬಿಸ್ನೆಸ್ಸಲ್ಲಿ ಸಕ್ಸಸ್ ಕಂಡಿಲ್ಲ ಅನ್ನೋರು ಸ್ವಲ್ಪ ಜನ ಇದ್ದಾರೆ. ಇನ್ನು ಸ್ವಲ್ಪ ಜನ ಏನಂತ ಹೇಳಿದರೆ ಹೇಳಿರೋ ವಿಚಾರಗಳು ಎಲ್ಲನೂ ಡೌಟ್ ಪಡೋರು ಇದ್ದಾರೆ. ಅಂದರೆ ಅದು ಫೇಕು, ಇದು ಫೇಕು, ಎಲ್ಲನೂ ಫೇಕು, ಅವರಷ್ಟೇ ನಿಜ ಅಂತ ತಿಳ್ಕೊಂಡು ತಲೆನಲ್ಲಿ ಇಟ್ಕೊಂಡಿರೋರು ಒಂದಷ್ಟು ಜನ ಇದ್ದಾರೆ. ಸೊ ಇವತ್ತು ನಿಮಗೆ ಎಲ್ಲರಿಗೂ ಇದ್ರ ಬಗ್ಗೆ ಎಲ್ಲ ತುಂಬ ಕ್ಲಾರಿಟಿ ಕೊಡ್ತಕ್ಕಂಥ ವಿಡಿಯೋ ಇದಾಗಿರುತ್ತೆ. ಸೊ ದಯವಿಟ್ಟು ಎಲ್ಲರೂ ಸ್ಕಿಪ್ ಮಾಡಬೇಡಿ. ನೀವು ಯಾರು ಬಿಸ್ನೆಸ್ ಮಾಡ್ಬೇಕಂತೀರ, ಯಾರು ಜಾಬ್ ಮಾಡ್ಬೇಕಂತೀರ, ಇದು ನಿಮಗೆ ತುಂಬಾ ಯೂಸ್ಫುಲ್ ಆಗಿರ್ತಕ್ಕಂಥ ವಿಡಿಯೋ. ಯಾವುದ್ಯಾವುದೋ ವಿಡಿಯೋ ನೋಡೋ ಬದಲು ಇದು ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತ ಹೇಳಿದರೆ, ಸೊ ತುಂಬ ಜನ ಅಂದ್ಕೊಂಡಿದ್ರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂತ. ವರ್ಕ್ ಫ್ರಮ್ ಹೋಮ್ ಜಾಬು ಏನು ಬೇಕು ಅನ್ನೋದನ್ನ ಫಸ್ಟ್ ನೀವು ಕ್ಲಾರಿಟಿ ಮಾಡ್ಕೊಳ್ಳಿ. ಒಂದನೇದು. ಎರಡನೇದು, ವರ್ಕ್ ಫ್ರಮ್ ಹೋಮಲ್ಲಿ ಬಂದು ಒಂದು ಡಾಟಾ ಎಂಟ್ರಿ ಇರುತ್ತೆ, ಇಲ್ಲ ಅಂತ ಹೇಳಿದರೆ ಫ್ರೀಲಾನ್ಸಿಂಗ್ ವರ್ಕ್ ಇರುತ್ತೆ, ಇಲ್ಲ ಅಂತ ಹೇಳಿದರೆ ರೀಸೇಲಿಂಗ್ ವರ್ಕ್ ಇರುತ್ತೆ, ಇಲ್ಲ ಟೆಲಿಕಾಲಿಂಗ್ ಜಾಬ್ ಇರುತ್ತೆ. ಆಯಿತಾ? ಸೊ ಇಷ್ಟು ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ಬರುತ್ತೆ. ಇನ್ನೊಂದೇನಂತ ಹೇಳಿದರೆ, ವರ್ಕ್ ಫ್ರಮ್ ಹೋಮಲ್ಲಿ ಇನ್ನೂ ಒಂದು ಕ್ಯಾಟಗರಿ ಬರುತ್ತೆ. ಏನಂತ ಹೇಳಿದರೆ, ಒಂದಷ್ಟು ಐಟಮನ್ನು ನಿಮಗೆ ಕೊಡ್ತಾರೆ, ನೀವು ಅದನ್ನು ರೆಡಿ ಮಾಡಿಬಿಟ್ಟು ಕೊಡಬೇಕು. ಇದು ಒಂದು ಕ್ಯಾಟಗರಿ ಬರುತ್ತೆ. ನಾನು ಫಸ್ಟ್ ಹೇಳಿದ್ನಲ್ವ ನಿಮಗೆ ಡಾಟಾ ಎಂಟ್ರಿ. ಆಮೇಲೆ ಡಾಟಾ ಎಂಟ್ರಿಗಾದರೆ ನೀವು ಕೆಲವೊಂದು ಸಾಫ್ಟ್ವೇರ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಆ ಸಾಫ್ಟ್ವೇರು ಪ್ಲೇಸ್ಟೋರಲ್ಲಿ ಸಿಗೋದಿದ್ದರೆ ಅದು ಈಸಿಯಾಗಿ ನೀವು ಅಲ್ಲಿನೇ ಮಾಡ್ಬೋದು. ಯಾವುದೇ ರೀತಿಯ ಇನ್ವೆಸ್ಟ್ಮೆಂಟು ನಿಮಗೆ ಇರೋದಿಲ್ಲ. ಸೊ ಹೇಳೋದನ್ನು ಗಮನ ಇಟ್ಟು ಕೇಳ್ಕೊಳ್ಳಿ. ಅದರ್ವೈಸ್ ಏನಾದರೂ ಯಾವ್ದಾದ್ರು ಕಂಪನಿ ನಿಮಗೆ ಡಾಟಾ ಎಂಟ್ರಿ ಕೊಡ್ತಾ ಇದೆ ಅಂತೇಳಿದರೆ ಆ ಸಾಫ್ಟ್ವೇರ್ ಬಂದು ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಇಲ್ಲ ಅಂತೇಳಿದರೆ ನೀವು ಆ ಒಂದು ಸಾಫ್ಟ್ವೇರನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಅದಕ್ಕೆ ಒಂದಷ್ಟು ಕಡಿಮೆ ಚಾರ್ಜಸ್ ಇರುತ್ತೆ. ಸೊ ಇದನ್ನು ತಲೆಯಲ್ಲಿ ಇಟ್ಕೊಡ್ರಿ. ನಿಮಗೆ ವರ್ಕ್ ಫ್ರಮ್ ಹೋಮ್ ಅಂದರೆ ಯಾರೂ ಫ್ರೀಯಾಗಿ ಕೊಡೋದಿಲ್ಲ. ಸೊ ನಾನು ಫ್ರೀಲಾನ್ಸಿಂಗ್ ವರ್ಕ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ ಅದನ್ನು ನೀವು ನಂಬಲ್ಲ. ಅದನ್ನ ಯಾರು ಮಾಡ್ತಾರೆ, ಇದನ್ನ ಯಾರು ಮಾಡ್ತಾರೆ ಅಂತ ಹೇಳ್ತೀರಾ ನೀವು. ಸೊ ಆಮೇಲೆ ಇನ್ನೊಂದು, ನಾನು ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಹಿಂಗೆ ನೋಡ್ತಿರ್ಬೇಕಾದ್ರೆ ಅದು ಒಂದು ಮಿಷಿನರಿ ಐಟಮಿಗೆ ಸಂಬಂಧಪಟ್ಟಿದ್ದಿದೆ. ಅವ್ರು ಏನಂತ ಹೇಳಿದರೆ, ಪ್ರಾಡಕ್ಟನ್ನು ಕೊಡ್ತಾರೆ, ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕು. ಆ ಪ್ರಾಡಕ್ಟನ್ನು ಅವರು ರಿಟರ್ನ್ ಬೈ ಮಾಡ್ತಾರೆ. ಬಟ್ ನೀವು ಆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ನಿಮ್ಮ ಹತ್ರ ಮಿಷಿನ್ ಇರಬೇಕು. ಆ ಮಿಷಿನ್ ಇಲ್ಲ ಅಂದರೆ ನೀವು ಹೆಂಗೆ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ? ಅವರು ಕಂಪನಿಯವರು ಕ್ಲಿಯರಾಗಿ ಹೇಳಿದ್ದಾರೆ. ಏನಂತ ಹೇಳಿದರೆ, ಮಹಿಳೆಯರು ಮನೆಯಲ್ಲಿ ಕೂತ್ಕೊಂಡು ಈ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು. ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ನಾವು ರಾ ಮೆಟೀರಿಯಲ್ ನಾವೇ ಕೊಡ್ತೀವಿ, ರೆಡಿಯಾಗಿರೋ ಮೆಟೀರಿಯಲ್ ಐಟಮ್ಸ್ನ ನಾವೇ ತೊಗೊಂಡು ಹೋಗ್ತೀವಿ, ನಿಮಗೆ ಒಂದಷ್ಟು ಹಣ ನೀವು ಅರ್ನ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅಲ್ಲಿ ಕ್ಲಿಯರಾಗಿ ಹೇಳ್ತಿದ್ದಾರೆ, ರಾ ಮೆಟೀರಿಯಲ್ ನಾವು ಕೊಡ್ತೀವಿ, ನೀವು ರೆಡಿ ಮಾಡಿರೋ ಐಟಮ್ನ ನಾವು ತೊಗೊತೀವಿ ಅಂತ ಅವ್ರು ಹೇಳ್ತಿದ್ದಾರೆ. ಬಟ್ ಮಿಷಿನನ್ನು ನಾವು ಕೊಡ್ತೀವಿ ಅಂತ ಹೇಳಿಲ್ಲ. ಸೊ ನೀವು ಅರ್ಥ ಮಾಡ್ಕೋಬೇಕು. ನಿಮ್ಮ ಹತ್ರ ಮಿಷಿನ್ನೇ ಇಲ್ಲ ಅಂತ ಹೇಳಿದರೆ ಅವರು ರಾ ಮೆಟೀರಿಯಲ್ ಹೆಂಗೆ ಕೊಡ್ತಾರೆ ಅಲ್ವಾ? ಅಲ್ಲಿ ಒಂದಷ್ಟು ಜನ ಕಮೆಂಟ್ ಲಿಸ್ಟನ್ನು ಹಾಕಿದ್ದಾರೆ. ಏನಂತ ಹೇಳಿದರೆ, ಇದು ಫೇಕ್ ಇದೆ, ಅವ್ರು 10,000 ದುಡ್ಡು ಕೇಳ್ತಾರೆ. ಹೌದು, ನಿಮ್ಮ ಹತ್ರ ಮಿಷಿನ್ ಇಲ್ಲ. ನೀವು ಮಿಷಿನ್ ತೊಗೊಂಡ್ರೆ ತಾನೇ ನಾನು ಐಟಮ್ನ ಕೊಡಲಿಕ್ಕಾಗೋದು. ಸೊ ನಿನ್ನ ಹತ್ರ ಮಿಷಿನೇ ಇಲ್ಲ ಅಂತ ಹೇಳಿದರೆ ನಾನು ರಾ ಮೆಟೀರಿಯಲ್ ಹೆಂಗೆ ಕೊಡಲಿ? ನಿನ್ನ ಕೈಯಿಂದ ಮಾಡ್ಕೊಡ್ಲಿಕ್ಕಾಗುತ್ತಾ ಅದನ್ನು? ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರನ್ನು ವರ್ಕ್ ಫ್ರಮ್ ಹೋಮ್ ಅಂದರೆ ನಿಮಗೆ ಯಾರು ಬಂದು ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಯಾರೂ ಕೊಡೋದಿಲ್ಲ. ಇನ್ನೊಂದು, ಸಪೋಸ್ ನಿಮಗೆ ಎಕ್ಸಾಂಪಲ್ ಈಸಿಯಾಗಿ ಅರ್ಥ ಆಗಬೇಕಂತ ಹೇಳಿದರೆ, ನಂದೊಂದು ಗಾರ್ಮೆಂಟ್ಸ್ ಇದೆ, ನಾನು ನೈಟಿ ಸ್ಟಿಚ್ ಮಾಡ್ತೀನಿ. ಸೊ ನಾನು ನಿಮಗೆ ಮೆಟೀರಿಯಲ್ ಕೊಡ್ತೀನಿ, ನೀವು ನೈಟಿ ಸ್ಟಿಚ್ ಮಾಡಿಕೊಡ್ಬೇಕು. ನನಗೆ ಒಂದು ನೈಟಿಗೆ ಇಷ್ಟಂತ ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ತೀನಿ ಅಲ್ವಾ? ಸೊ ನೀವು ಇದಕ್ಕೇನು ಚಾರ್ಜಸ್ ಕೊಡೋದಿರೋದಿಲ್ಲ. ನಾನೇ ಮೆಟೀರಿಯಲ್ ಕೊಡ್ತೀನಿ, ನಾನೇ ರೆಡಿಯಾಗಿರೋದು ತೊಗೊತೀನಿ, ನಿಮಗೆ ನಾನೇ ಹೊಲಿದಿದ್ದಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ತೀನಿ. ಇಲ್ಲಿ ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ನಿಮ್ಮ ಹತ್ರ ಮಿಷಿನ್ ಇಲ್ಲ ಅಂತ ಹೇಳಿದರೆ ನೀವೇನು ಮಾಡ್ತೀರಾ? ಮಿಷಿನ್ ತೊಗೊತೀರ ತಾನೇ? ಹೊರಗಡೆ ಹೋಗಿ ಮಿಷಿನ್ ತೊಗೊಂಡ್ರೆ ದುಡ್ಡು ಕೊಡಬೇಕು, ನಮ್ಮ ಹತ್ರ ಮಿಷಿನ್ ತೊಗೊಂಡ್ರೆ ದುಡ್ಡು ಕೊಡಬೇಕು. ಹೊರಗಡೆ ಹೋಗಿ ತೊಗೊಂಡ್ರೆ ಸರ್ವಿಸಿಗೆ ನೀವೇ ಹೋಗಬೇಕು, ನಮ್ಮ ಹತ್ರ ತೊಗೊಂಡ್ರೆ ನಾವೇ ಸರ್ವಿಸಿಗೆ ಕೊಡ್ತೀವಿ. ಸೊ ನನಗೆ ನಿಜವಾಗ್ಲೂ ಆ ಕಮೆಂಟ್ಗಳನ್ನ ನೋಡಿ ನನಗೆ ಒಂಥರ ಅನಿಸ್ಬಿಡ್ತು. ನೀವು ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ಸರಿ ಇರೋದಿಲ್ಲ. ಇಲ್ಲಿ ಬಂದು ಹೇಳ್ತಾರಲ್ವ, ಅವರಿಗೆ ಇವ್ರು ಫೇಕು ಅಂತ ನೀವು ಹೇಳ್ತೀರಾ. ವರ್ಕ್ ಫ್ರಮ್ ಹೋಮ್ ಅಂದರೆ ಯಾರು ನಿಮಗೆ ಈಸಿಯಾಗಿ ಫ್ರೀಯಾಗಿ ಕೊಡ್ತಾರೆ ಹೇಳಿ ನೋಡೋಣ? ನೀವು ಒಂದು ಕಂಪ್ನಿ ಕೆಲಸಕ್ಕೆ ಸೇರಿದ್ದೀರಾ ಅಂತೇಳಿದ್ರೆ ಕಂಪ್ನಿ ನಿಮಗೆ ಮುಂಚೆನೇ ಸ್ಯಾಲ್ರಿ ಕೊಟ್ಟು ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ? ಇಲ್ಲ ಅಲ್ವಾ? ಸೊ ನಿಮಗೆ ಒಂದು ತಿಂಗಳು ಕಂಪ್ನಿ ದುಡಿಸ್ಕೊಂಡು ಹೋಗುತ್ತೆ. ಆ ಒಂದು ತಿಂಗಳಲ್ಲಿ ಆ ಕಂಪ್ನಿ ಇರುತ್ತಾ ಇಲ್ವಲ್ಲ ಗ್ಯಾರಂಟಿ ಇರೋದಿಲ್ಲ ಪ್ರೈವೇಟಲ್ಲಾದರೆ. ಸೊ ಒಂದು ತಿಂಗಳು ಕೆಲಸ ಮಾಡ್ತೀರಾ, ಕೆಲಸ ಮಾಡಾದ್ಮೇಲೆ ಅವ್ರು ನಿಮಗೆ ಸ್ಯಾಲ್ರಿ ಕೊಡೋದು. ಆ್ಯಸ್ ಇಟ್ ಈಸ್ ಇದು ಅಷ್ಟೇ. ನೀವು ಅಲ್ಲಿ ಒಂದು ತಿಂಗಳು ಕೆಲಸ ಮಾಡಿ ತೊಗೊತೀರಾ. ಇಲ್ಲಿ ಒಂದಷ್ಟು ಸ್ಮಾಲ್ ಇನ್ವೆಸ್ಟ್ಮೆಂಟನ್ನು ಮಾಡಿಬಿಟ್ಟು ನೀವು ಇಲ್ಲಿ ಕೆಲಸ ತೊಗೊತೀರಾ. ಎಲ್ಲದನ್ನು ಸ್ವಲ್ಪ ಯೋಚನೆ ಮಾಡಿ. ಏನಕ್ಕೆ ಅಂತ ಹೇಳಿದರೆ, ಕೆಲಸಗಳು ಸಿಗೋದು ಅಷ್ಟೊಂದು ಈಸಿ ಇಲ್ಲ. ಯಾರೋ ಬಂದು ನಿಮ್ಮ ಮನೆ ಮಕ್ಕಳಿಗೆ ಒಂದು ಸರ್ವಿಸನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿದರೆ, ಸೊ ದಯವಿಟ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಅವ್ರು ಕೊಡೋದು ಕರೆಕ್ಟ್ ಇದೆನಾ ಇಲ್ವಾ ಸ್ವಲ್ಪ ಥಿಂಕ್ ಮಾಡಿ. ಸುಮ್ಮನೆ ಹಂಗೆ ಅವ್ರು ವೀಡಿಯೋ ಹಾಕಿದ ತಕ್ಷಣ ಇದು ಫೇಕ್ ಇದೆ, ಅವ್ರು 10,000 ದುಡ್ಡು ಕೇಳ್ತಾರೆ ಅಂದರೆ, ಪಾಪ ಅವ್ರು ಕೇಳಿದ್ರಲ್ಲಿ ನಾನು ನಿಜವಾಗ್ಲೂ ಒಂದಷ್ಟು ಅವ್ರದ್ದು ಪೇಜನ್ನು ಓಪನ್ ಮಾಡಿ ನೋಡ್ತಾ ಹೋದೆ. ಅವ್ರು ಕ್ಲಿಯರಾಗಿ ಹೇಳ್ತಿದ್ದಾರೆ, ನಾವು ರಾ ಮೆಟೀರಿಯಲ್ ಕೊಟ್ಟು ರೆಡಿಯಾಗಿರೋ ಪ್ರಾಡಕ್ಟನ್ನು ತೊಗೊತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ, ಮಿಷಿನನ್ನು ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳ್ತಿಲ್ಲ. ಸೊ ನಿಮಗೆ ವರ್ಕ್ ಫ್ರಮ್ ಹೋಮ್ ಮುಂದೆ ಫ್ರೀ ಆಫ್ ಕಾಸ್ಟಲ್ಲಿ ಸಿಗೋದೇನೇ ಇಲ್ಲ. ನೀವು ಅದನ್ನು ತಲೆಯನ್ನು ಕೆಡಿಸ್ಕೊಳಕ್ಕೆ ಹೋಗಬೇಡಿ. ವರ್ಕ್ ಫ್ರಮ್ ಹೋಮ್ ಆಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಫೈನಾನ್ಷಿಯಲ್ ಸೆಕ್ಟ್ರಲ್ಲೇ ಮಾತ್ರ ನಿಮಗೆ ವರ್ಕ್ ಫ್ರಮ್ ಹೋಮ್ ಫ್ರೀ ಆಫ್
ಕಾಸ್ಟಲ್ಲಿ ಸಿಗೋದು. ಅದರ್ವೈಸ್ ನೀವು ಈ ಥರದ ಕೆಲಸಕ್ಕೆಲ್ಲ ಹೋದ್ರಿ ಅಂತ ಹೇಳಿದರೆ, ಸೊ ನಿಮಗೆ ಸಪೋಸ್ ಯಾವುದೋ ಒಂದು ಕಂಪನಿ ಡಾಟಾ ಕೊಡ್ತಾ ಇದೆ ಟೆಲಿಕಾಲಿಂಗಿಗೆ ಅಂತ ಹೇಳಿದ್ರೆ, ಆ ಡಾಟಾಕ್ಕೂ ನೀವು ಅಮೌಂಟನ್ನು ಪೇ ಮಾಡಬೇಕು. ಏನಕ್ಕೆ ಅಂತ ಹೇಳಿದರೆ, ಅವರು ಕಾನ್ಫಿಡೆನ್ಷಿಯಲಿ ಆ ಡಾಟಾನ ನಿಮಗೆ ಕೊಟ್ಟಿರ್ತಾರೆ. ಸಪೋಸ್ ನೀವು ಕಾಲ್ ಮಾಡಬೇಕಾದ್ರೆ ನಿಮಗೆ ಆ ಕಂಪನಿಯವ್ರು ಬೇರೆ ಯಾರೋ ಲಿಂಕ್ ಇದ್ದು ನೀವು ಅದನ್ನು ಆ ಲೀಡನ್ನ ಬೇರೆಯವ್ರಿಗೆ ಪಾಸ್ ಮಾಡಿದ್ರೆ ಈ ಕಂಪನಿಯವ್ರಿಗೆ ಲಾಸ್ ಆಗುತ್ತೆ. ಕಂಪನಿಯವ್ರು ಯಾರು ಪುಕ್ಷಟೆ ದುಡ್ಡು ತೊಗೊಳೋದಿಲ್ಲ, ವರ್ಕ್ ಫ್ರಮ್ ಹೋಮ್ ಕೊಡೋರು. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಬಸ್ ಚಾರ್ಜ್ ಹಾಕ್ಕೊಂಡು ಕೆಲಸಕ್ಕೆ ಹೋಗಿ 1 ತಿಂಗಳು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನೀವು ಅನುಮಾನ ಮಾಡೋದಿಲ್ಲ. ಮನೆ ಬಾಗಿಲಿ ಬಂದು ಕೆಲಸ ಕೊಡ್ತಾರೆ ಅಂತೇಳಿದರೆ ಸಾವಿರಾರು ಅನುಮಾನಗಳನ್ನು ನೀವು ಮಾಡ್ತೀರಾ. ಸೊ ಇಷ್ಟು ನಿಮ್ಮ ಒಂದು ಡೌಟ್ಸ್ಗಳಿಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಇವಾಗ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ನೋಡ್ತಾ ಇದ್ದೀರಾ, ಡಾಟಾ ಎಂಟ್ರಿ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ಡಾಟಾ ಎಂಟ್ರಿ ಇದೆ. ಟೆಲಿಕಾಲಿಂಗ್ ನೋಡ್ತಾ ಇದ್ರೆ ಟೆಲಿಕಾಲಿಂಗ್ ಇದೆ. ಸಪೋಸ್ SSLC PUC ಫೇಲ್ ಆಗಿದ್ದಾರೆ, ಅವರು SSLC PUC ಎಕ್ಸಾಮ್ನ ಕಟ್ಟಬೇಕು, ಪಾಸ್ ಮಾಡ್ಕೋಬೇಕು ಅಂತ ಹೇಳಿದರೆ, ಸೊ ನಾನು ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನಿಮಗೆ 100% ರಿಸಲ್ಟ್ ಪಕ್ಕ ಇರುತ್ತೆ. ಅದು ಗೌರ್ಮೆಂಟ್ ಬೋರ್ಡಿಂದನೇ ಎಕ್ಸಾಮ್ ನಡೆಯುವಂಥದ್ದಾಗಿರುತ್ತೆ. ಇದಕ್ಕೆ ಪೂರ್ವ ತಯಾರಿ ಅವರೆಲ್ಲನೂ ಮಾಡಿ ಕೊಡ್ತಾರೆ. ಗೊತ್ತಾಯ್ತಲ್ವಾ? ಅದು ಒಂದಾಯಿತು. ನೆಕ್ಸ್ಟ್ ಇನ್ನೊಂದು, ನೀವೇನಾದ್ರು ಬಿಸ್ನೆಸ್ ಮಾಡಬೇಕಂತಿದ್ದೀರಾ, ಬಿಸ್ನೆಸ್ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂತೇಳಿದ್ರೆ ಆ ಒಂದು ಮಾಹಿತಿನೂ ಕೊಡ್ತಾರೆ. ಅದಕ್ಕೆ ನೀವು ಯಾವುದೇ ಒಂದು ಸರ್ವಿಸನ್ನು ಇಂಥದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಎಲ್ಲದಕ್ಕೂ ಸರ್ವಿಸ್ ಚಾರ್ಜಸ್ ಇರುತ್ತೆ. ಏನಕ್ಕೆ ಅಂತ ಹೇಳಿದರೆ, ನಮಗೆ ಯೂಟ್ಯೂಬ್ ಚಾನಲ್ ಅರ್ನಿಂಗ್ ಆಗುತ್ತೆ ಅಂತ ನಾವು ಕುತ್ಕೊಂಡು ವಿಡಿಯೋ ಹೇಳ್ತೀವಿ. ಬಟ್ ಅವರು ನಿಮಗೆ ಕುತ್ಕೊಂಡು ಮಾಹಿತಿ ಹೇಳಬೇಕಂತೇಳಿದ್ರೆ ಅವ್ರ ಅರ್ನಿಂಗ್ಸ್ ಏನಂತೇಳಿದ್ರೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದೇ ಅವ್ರ ಅರ್ನಿಂಗ್ಸ್ ಆಗಿರುತ್ತೆ. ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಅವರು ಕೊಡೋದಿಲ್ಲ. ಬೇಸಿಕ್ ಇನ್ಫಾರ್ಮೇಷನ್ ಹೇಳ್ತಾರೆ, ಬಟ್ ಪರ್ಟಿಕ್ಯುಲರ್ ನಮಗೆ ಈ ಕೋರ್ಸ್ ಬಗ್ಗೆನೇ ಬೇಕು ಅಂತ ಹೇಳಿದಾಗ ಅದಕ್ಕೆ ಒಂದಷ್ಟು ಮಿನಿಮಮ್ ಒಂದು 500 600 ಚಾರ್ಜಸ್ ಇರುತ್ತೆ. ಸೊ ನೀವು ಅದನ್ನು ಪೇ ಮಾಡಿಬಿಟ್ಟು ಅವ್ರ ಕಡೆಯಿಂದ ಮಾಹಿತಿನ ತೊಗೊಳೋವಂಥದ್ದು ಇರುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನೀವೇನಾದರೂ ಫ್ರೀಲ್ಯಾನ್ಸರಾಗಿ ವರ್ಕ್ ಮಾಡ್ತೀವಿ ವಿತೌಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದರೆ ಅದ್ರೂ ಆ ಜಾಬೂ ಅವೈಲಬಿಲಿಟಿ ಇದೆ. ಸೊ ನೀವು ಅದಕ್ಕೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಿಮ್ಮ ಎಲ್ಲ ಒಂದು ಏನು ಕ್ವಶನ್ಸ್ ಇದೆ, ನೀವೇನು ಓದಿದ್ದೀರಾ, ಅದಕ್ಕೆ ತಕ್ಕನಾದ ಒಂದು ಟ್ರೈನಿಂಗ್ಸ್ ಬೇಕು, ಇಲ್ಲ ಎಂಟಿಟಿ ಟ್ರೈನಿಂಗ್ ಬೇಕು ಅಂತ ಹೇಳಿದ್ರೆ ಆ ಒಂದು ಟ್ರೈನಿಂಗ್ ಇದೆ. ಮೇಕಪ್ ಕೋರ್ಸ್ ಟ್ರೈನಿಂಗ್ ಬೇಕನ್ನೋ ಅದನ್ನು ಇದೆ. ಟೈಲರಿಂಗ್ ಟ್ರೈನಿಂಗ್ ಬೇಕನ್ನೋ ಅದನ್ನು ಇದೆ. ಸಪೋಸ್ ಟೈಲರಿಂಗ್ ಸರ್ಟಿಫಿಕೇಟ್ಸ್ ಅಷ್ಟೇ ಬೇಕು ಅಂತ ಹೇಳಿದ್ರೆ ಸರ್ಟಿಫಿಕೇಟ್ಸನ್ನು ಕೊಡ್ತಾರೆ. ಇಲ್ಲ ಕಂಪ್ಯೂಟ್ರು ಸೆಂಟ್ರ್ ಸ್ಟಾರ್ಟ್ ಮಾಡಬೇಕಂತಿದ್ದೀನಿ ಅಂತ ಹೇಳಿದ್ರೆ ಅದನ್ನು ನೀವು ಹೇಗೆ ಸಕ್ಸಸ್ಫುಲಿ ಬಿಸ್ನೆಸ್ಸನ್ನು ತೊಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಆ ಒಂದು ಇನ್ಫಾರ್ಮೇಷನನ್ನು ಕೊಡ್ತಾರೆ. ಸೊ ಈ ಒಂದು ಕಂಪನಿ ಬಂದು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆಯನ್ನು ಪಡೆದಿದೆ. ಇಲ್ಲಿ ಯಾವುದೇ ರೀತಿಯ ಫೇಕ್ ಅನ್ನೋದೇನು ಇರೋದಿಲ್ಲ. ನೀವು ಆರಾಮ್ಸೆ ಕಣ್ಣು ಮುಚ್ಕೊಂಡು ಈ ಒಂದು ಕಂಪನಿನಲ್ಲಿ ನೀವು ಯಾವುದೇ ರೀತಿಯ ಕೆಲಸ ಇದ್ರೂ ಮಾಡ್ಕೋಬೋದು ಅಂತ ಹೇಳ್ತೀನಿ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಕೊಟ್ಟಿರ್ತೀನಿ. ಆ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವರು ನಿಮಗೆ ಸಂಪೂರ್ಣ ಮಾಹಿತಿನ ಹೇಳ್ತಾರೆ. ಸೊ ದಯವಿಟ್ಟು ಕೆಲಸಕ್ಕೆ ಹೋಗೋದಕ್ಕಿಂತ ಮುಂಚೆ 10 ಬಾರಿ ಯೋಚನೆ ಮಾಡಿ ನಾವು ಆರಿಸ್ಕೊಳ್ಳೋಂಥ ಕೆಲಸ ಯಾವುದು ಯಾವುದನ್ನು ತೊಗೊಂಡ್ರೆ ನಾವು ಸಕ್ಸಸ್ ಕಾಣ್ತೀವಿ ಅದನ್ನು ಯೋಚನೆ ಮಾಡಿಕೊಂಡು ನೀವು ಕೆಲಸಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.